ಸುರೇಶ್ ಗೌಡರು, ಮಾನ್ಯ ಜ್ಯೋತಿ ಗಣೇಶ್ ಅವರು, ಮಾನ್ಯ ಕೃಷ್ಣಪ್ಪನವರು, ಇನ್ನು ಇತರೆ ಮುಖಂಡರುಗಳು ಮತ್ತು ಕೆಲವು ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿ ಆ ಕೆಲಸ ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಅವರಿಗೆ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಂಬಂಧಪಟ್ಟಂಥ ಅವರಲ್ಲಿ ನೀವು ಈ ಬೇಡಿಕೆಗಳನ್ನು ಇಟ್ಟು ಯಾವುದೇ ಸಾರ್ವಜನಿಕವಾಗಿ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಆಗಬಾರ್ದು, ಹಾಗಾಗಿ ನೀವು ಪ್ರತಿಭಟನೆ ಮಾಡಬೇಡಿ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದಾಗ್ಯೂ ಕೂಡ ಆ ಮನವಿಗೆ ಯಾವುದೇ ರೀತಿಯ ಸಕಾರಾತ್ಮಕವಾದಂಥ ಉತ್ತರ ಬರದೆ ನಮ್ಮ ಯಾವೂರದು ಡಿ ರಾಂಪುರ ಆ ಜಾಗದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದರ ಜೊತೆಗೆ ಆ ಕೆಲಸವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರದ ಆದೇಶದ ಮೇಲೆ ಕೆಲಸ ಪ್ರಾರಂಭ ಆಗಿದೆ. ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿ ಪ್ರಾರಂಭ ಆಗಿಲ್ಲ. ಸರ್ಕಾರದ ಆದೇಶದ ಜೊತೆಗೆ ಅವರಿಗೆ ಅನುಮತಿಯನ್ನು ಕೊಟ್ಟು ಕೆಲಸ ಮಾಡಿ ಅಂಥೇಳಿ ಇಲಾಖೆಯವರು ಹೇಳಿದ ಮೇಲೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ನನಗೆ ಇರ್ತಕ್ಕಂಥ ಪೊಲೀಸ್ ವರದಿ ಆಧಾರದ ಮೇಲೆ ಅಲ್ಲಿನ ಅನೇಕ ಜನ, ಸುಮಾರು 1,000 ಜನ ಬಂದಿರೋರು, 1,000 ಜನ ಬಂದು, 4,000 ಮೊದಲನೇದಾಗಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ 3,000 ರಿಂದ 4,000 ಜನ ಇದ್ದರು. ಆನಂತರ ಆ ಸ್ಪಾಟ್ನಲ್ಲಿ ಏನು ಗಲಭೆಗಳಾಯಿತು, ಅಲ್ಲಿ 1,000 ಜನ ಸೇರಿಕೊಂಡು ಪೊಲೀಸ್ನವ್ರ ಮೇಲೆ ಕಲ್ಲುಗಳಲ್ಲ, ಅದು ಏನು ಇಟ್ಟಿಗೆ, ಮಣ್ಣಿನ ಹೆಂಟೆಗಳ ಮೇಲೆ ಅದು ಎಸೆದಿದ್ದಾರೆ. ಒಬ್ಬ ಇನ್ಸ್ಪೆಕ್ಟ್ರಿಗೆ, ಲೋಹಿತ್ ಅಂತಕ್ಕಂಥ ಇನ್ಸ್ಪೆಕ್ಟ್ರಿಗೆ ಮಾತ್ರ ಅವರಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ. ಮತ್ತು ಅದರ ಜೊತೆಗೆ ಇದ್ದಂಥ ಏನು JCBಗಳು ಅವುಗಳ ಮೇಲೆ ಅವುಗಳನ್ನ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಪೊಲೀಸ್ ಇಂಟರ್ವೆನ್ಷನ್ನಿಂದ ಅದು ಕೂಡ ನಿಂತಿದೆ. ಇವತ್ತು ಪೊಲೀಸ್ ಇಲಾಖೆಯವರು ಕಾನೂನನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಸುಮಾರು 13 FIRಗಳನ್ನು ಹಾಕಿದ್ದಾರೆ. ಆ 13 FIR ಆಗಿದ ಮೇಲೆ ಅದರಲ್ಲಿ ತುರುವೇಕೆರೆ ಶಾಸಕರಾದಂಥ ಕೃಷ್ಣಪ್ಪನವರು, ತುಮಕೂರು ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡರು ಮತ್ತು ತುಮಕೂರು ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ಮುಖಂಡರಾದಂಥ ದಿಲೀಪ್ ಕುಮಾರ್ ಅವರು, ಇನ್ನೂ ಅನೇಕ ಜನ, ಕೆಲವು ಸ್ವಾಮೀಜಿಗಳು ಇಷ್ಟು FIRನಲ್ಲಿ ಹಾಕಿರ್ತಕ್ಕಂಥದ್ದು. ಫರ್ದರ್ ಡೀಟೇಲ್ಸ್ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾವುದೇ ಅರೆಸ್ಟ್ಸ್ ಆಗಿಲ್ಲ, ಯಾರನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ. ಯಾವ ಸ್ವಾಮೀಜಿಯ ಹೆಸರು ಕೂಡ FIRನಲ್ಲಿ ಇಲ್ಲ. ಸ್ವಾಮೀಜಿಗಳಷ್ಟೇ ಅಂಥೇಳಿ ನಮೂದನೆ ಮಾಡಿದ್ದಾರೆ ಬಿಟ್ಟರೆ ಯಾವ ಸ್ವಾಮೀಜಿ ಅಂಥೇಳಿ ಹೆಸರುಗಳನ್ನು ಕೂಡ ನಮೂದಿಸಿಲ್ಲ. ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದರು, ಅದನ್ನು ನಿರಾಕರಿಸಿ ಇವರೆಲ್ಲರೂ ಈ ಘಟನೆಯನ್ನು ಭಾಗಿಯಾಗಿದ್ದಾರೆ ಅಂತೇಳಿ FIRನ ಹಾಕಿದ್ದಾರೆ. ಮುಂದೆ ತನಿಖೆ ಮಾಡ್ತಾರೆ.